ಹಲೋ ಎಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನಂದ ಪಾಟೀಲ್. ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ವಿಡಿಯೋ ಮಾಡಿದ್ರೂ ಕೂಡ ಅದು ನಿಮ್ಮ ಮೊಬೈಲ್ಗೆ ಬಂದು ನೋಟಿಫಿಕೇಷನ್ ತಲುಪುತ್ತೆ. ತಮ್ಮ ಟೈಟಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ರೀತಿ ವಿಡಿಯೋ ಮಾಡ್ತಿದ್ದೀನಿ ಅಂತ. ಇವತ್ತು ಬಂದುಬಿಟ್ಟು ನಮ್ಮ ಅಜಾಗೃತ ಮನಸ್ಸಿನ ಸಂಗತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಷಯದ ಮೇಲೆ ರಿಸರ್ಚ್ ಮಾಡಿದ್ದೆ, ಆ್ಯಕ್ಚುಲಿ ನಿನ್ನೆ ಮಾಡ್ತಾ ಇದ್ದೀನಿ. ಬಟ್ ಒಂದಿಷ್ಟು ಇದನ್ನು ನಾನು ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೆ, ಸಂಗತಿಗಳನ್ನ ಅಂದರೆ ಫ್ಯಾಕ್ಟ್ಸ್, ಸಬ್ಕಾನ್ಷಿಯಸ್ ಮೈಂಡ್ ಫ್ಯಾಕ್ಟ್ಸ್ನ ನೋಟ್ ಡೌನ್ ಮಾಡ್ಕೊಂಡಿದ್ದೆ. ಅದನ್ನು ಆ್ಯಕ್ಚುಲಿ ಒಂದು 4-5 ನಾನು ಹಿಂದೆ ಯಾವಾಗೋ ಒಂದ್ಸತಿ ವಿಡಿಯೋ ಮಾಡಿದ್ದೆ. ಅವಾಗ ಅದ್ರಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಅನ್ಸುತ್ತೆ. ಆದರೆ ಪ್ರತಿ ಒಂದು ಫ್ಯಾಕ್ಟ್ಸ್ನು ನಾನು ಕವರ್ ಮಾಡಿಲ್ಲ. ನಿನ್ನ ಆ್ಯಕ್ಚುಲಿ ತುಂಬ ಸಂಗತಿಗಳಿದೆ, ಬಟ್ ನನಗೆ ಎಷ್ಟು ಸಿಕ್ಕಿದೆಯೋ ಅಷ್ಟನ್ನ ನಾನು ಒಂದು ಬುಕ್ಕಲ್ಲಿ ಕವರ್ ಮಾಡಿಕೊಂಡು ನಿಮ್ಮ ಮುಂದೆ ಅದನ್ನು ಜಸ್ಟ್ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಯಾಕೆ ನಾನು ನಿಮಗೆ ಈ ಒಂದು ಸಂಗತಿಗಳನ್ನ ಹೇಳ್ತಾ ಇದ್ದೀನಿ, ಫ್ಯಾಕ್ಟ್ಸ್ಗಳನ್ನ ಹೇಳ್ತಿದ್ದೀನಿ ಅಂತ ಅಂದರೆ, ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕೆ ಅಂದರೆ ಯಾವಾಗ ನಮಗೆ ಯಾವ್ದ್ರ ಮೇಲೆ ಪಕ್ಕಾ 100% ನಾಲೆಜ್ ಇದೆ, ಇದು ಪಕ್ಕಾ ವರ್ಕ್ ಆಗುತ್ತೆ ಅಂತ ನಮಗೆ ಪಕ್ಕಾ ಅನಿಸುತ್ತೆ, ಆಗ ನಾವು ಅದನ್ನು ತುಂಬ ನಂಬಿಕೆಯಿಂದ ಮಾಡ್ತೀವಿ, ಆಗ ಅದು ನಮಗೆ ವರ್ಕ್ ಆಗುತ್ತೆ. ನೀವು ನಿಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಪಕ್ಕಾ ತಿಳ್ಕೊಂಡ್ರೆ ಅದೆಷ್ಟು ಪವರ್ಫುಲ್ ಅದೇನು ಅಂತ ನಿಮಗೆ ಗೊತ್ತಾದರೆ, ನಿಮಗೆ ನೆಕ್ಸ್ಟ್ ಟೈಮ್ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಸ್ವಲ್ಪ 100% ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ನಿಮ್ಮ ಅಜಾಗೃತ ಮನಸ್ಸನ್ನ ಸಹಾಯ ತಗೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ, ಓಕೆನಾ? ಹಾಗಾಗಿ ಈಗ ನೀವು ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಹುಡುಕ್ತೀರಾ, ಮೆಥಡ್ಸ್ ಬಗ್ಗೆ, ಯಾವ ಥರ ಟೆಕ್ನಿಕ್ ಮಾಡಬೇಕು, ಯಾವ ರೀತಿ ಚಾಲೆಂಜ್ ಮಾಡಬೇಕು, ಯಾವ ರೀತಿ ಅಫರ್ಮೇಷನ್ಸ್ ಹೇಳ್ಕೊಬೇಕು, ಎಷ್ಟೊತ್ತಿಗೆ ಹೇಳಬೇಕು, ಬೆಳಗ್ಗೆ ಹೇಳಬೇಕಾ, ಸಂಜೆ ಹೇಳಬೇಕಾ, ಇದನ್ನೆಲ್ಲ ಮಾಡ್ತೀರಾ. ಆದರೆ ನೀವು ಯಾರು ಕೂಡ ನಮ್ಮ ಅಜಾಗೃತ ಮನಸ್ಸು ಹೇಗೆ ವರ್ಕ್ ಆಗುತ್ತೆ, ಏನು ಕೆಲಸ ಮಾಡುತ್ತೆ, ಅದ್ರ ಹೇಗೆ ವರ್ಕ್ ನೋಡಿ, ಈಸಿ ಅಲ್ವಾ, ಸಿಂಪಲ್ ಅಲ್ಲ? ನಿಮ್ಮ ಅಜಾಗೃತ ಮನಸ್ಸು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಿಮಗೆ ಹೋಲ್ ಕ್ಲಾರಿಟಿ ಸಿಕ್ಬಿಡುತ್ತೆ. ನಾನು ಇನ್ಮೇಲಿಂದ ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ಥಿಂಕ್ ಮಾಡಬೇಕು ಅಂತ. ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಇದನ್ನು ಹೇಳಕ್ಕೆ ಹೋದರೆ ಎಲ್ಲರೂ ನನಗೆ ಮೈಂಡಲ್ಲಿ ಒಟ್ಟಿಗೆ ನೆನಪು ಬರಲ್ಲ ವಿಡಿಯೋ ಮಾಡಬೇಕಾದ್ರೆ. ಅದಕ್ಕೋಸ್ಕರ ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಬುಕ್ ಇಲ್ಲೇ ಇದೆ. ಸೊ ಈ ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು, ಓಕೆನಾ? ಸೊ ವಿಡಿಯೋ ಲಾಂಗ್ ಆದರೆ ದಯವಿಟ್ಟು ಕ್ಷಮಿಸಿ. ಆ್ಯಕ್ಚುಲಿ ನಾನು ಒಂದಿಷ್ಟು ಪಾಯಿಂಟ್ಸ್ನ ಕವರ್ ಮಾಡ್ಕೊಂಡಿದ್ದೀನಿ, ಅದನ್ನಷ್ಟೇ ಈ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇದ್ರ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಓಕೆನಾ? ಅಂದರೆ ನಿನ್ನ ಏನಾದರೂ ನನಗೆ ಸಿಕ್ಕಿದ್ರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಹೇಳಿದ್ದೆ ಸೆಲ್ಫ್ ಲವ್ ಸೀರೀಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಪೋಲ್ ಹಾಕಿದ್ದೆ, ನೀವೆಲ್ಲ ಕೂಡ ಎಸ್ ಅಂತ ಹಾಕಿದ್ದೀರಾ. ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವತ್ತು ಈ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಿಮಗೆ ಯಾವಾಗ ನಿಮ್ಮ ಅಜಾಗೃತ ಮನಸ್ಸಿನ ಶಕ್ತಿ ಗೊತ್ತಾಗುತ್ತೋ ಆವಾಗ ನಿಮಗೆ ಮ್ಯಾನಿಫೆಸ್ಟೇಷನ್ ನ್ಯಾಚುರಲ್ ಅನಿಸುತ್ತೆ, ಈಸಿ ಅನಿಸುತ್ತೆ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳಕ್ಕೂ ಏನೋ ಒಂಥರ ಖುಷಿ ಇರುತ್ತೆ. ಈಗ ಎಷ್ಟೋ ಜನಕ್ಕೆ ಮೂಡೇ ಇರಲ್ಲ ಗೊತ್ತಾ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ, ರೀಸನ್ ಬೇರೆ ಬೇರೆ ಇರ್ಬೋದು. ಆದರೆ ಒಂದ್ಸತಿ ನಿಮ್ಮ ಮನಸ್ಸು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದರೆ ನೀವು ಇಗ್ನೋರ್ ಮಾಡೋದಕ್ಕೆ ಆಗಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ಇಷ್ಟ ಆದರೆ ನಿಮಗೆ ಈ ಥರ ವಿಡಿಯೋಸ್ ಇನ್ನೂ ಬೇಕು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಾವು ಜಾಸ್ತಿ ತಿಳ್ಕೊಬೇಕು, ಇದ್ರ ಬಗ್ಗೆ ಇನ್ನೂ ವಿಡಿಯೋ ಮಾಡಿ ಅಂತ ಅಂದರೆ ಖಂಡಿತ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಇಷ್ಟ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ವಿಡಿಯೋಸ್ ಮಾಡೋದು. ಸೊ ನೀವು ಹೇಳಿದರೆ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋಸಲ್ಲಿ ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಆ್ಯಕ್ಚುಲಿ ಆಲ್ರೆಡಿ ಇನ್ ದ ಪ್ರೊಸೆಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ, ನನಗೆ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ತಿದ್ದೀನಿ. ಬಟ್ ನಿನ್ನ ಕಲೆಕ್ಟ್ ಮಾಡಿ ಆದಷ್ಟು ನಿಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಓಕೆನಾ? ಮೊದಲನೇದಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಅಜಾಗೃತ ಮನಸ್ಸು, ನೀವು ಅದನ್ನು ಸೂಕ್ತ ಪ್ರಜ್ಞಾ ಮನಸ್ಸು ಅಂತಲೂ ಕರಿಬೋದು, ಉಪಪ್ರಜ್ಞೆ ಮನಸ್ಸು ಅಂತಲೂ ಕೂಡ ಕರಿಬೋದು. ಇದು ಎಲ್ಲನೂ ರೆಕಾರ್ಡ್ ಮಾಡ್ಕೊಳುತ್ತೆ. ಅಂದರೆ ಅರ್ಥ, ನೀವು ದಿನನಿತ್ಯ
ನಿಮ್ಮ ಡೈಲಿ ಲೈಫಲ್ಲಿ ನೀವೇನೇನು ನೋಡ್ತೀರಾ, ಏನೇನು ಕೇಳ್ತೀರಾ, ಏನೇನು ಮಾತಾಡ್ತೀರಾ, ಏನೇನು ಹೇಳ್ತೀರಾ, ಅದನ್ನೆಲ್ಲನೂ ಕೂಡ ರೆಕಾರ್ಡ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ಈಗ ಯಾವುದೋ ಒಂದು ಬುಕ್ ತೊಗೊಳ್ಳಿ, ಆ ಬುಕ್ಕನ್ನು ಓದಿ. ಇವೊಂದು ನಿಮ್ಗೆ ಓದಿದ ತಕ್ಷಣ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಅದು ನೆನಪಿರಲ್ಲ, ಆದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಆ ಪೂರ್ತಿ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಆದರೆ ಅದು ನಿಮಗೆ ಈಗಲೇ ನೆನಪಿಗೆ ಬರಬೇಕಂತ ಅಂದರೆ ಬರಲ್ಲ. ಬಟ್ ನಿಮಗೆ ಯಾವಾಗ ಅದು ಇನ್ಫಾರ್ಮೇಷನ್ ಬೇಕಂತ ಅನಿಸುತ್ತೆ, ಆಗ ನಿಮಗೆ ಯಾವ ಟೈಮಲ್ಲಿ ಯಾವ ಸಿಚುಯೇಷನಲ್ಲಿ ಬೇಕು ಆಗ ಅದು ನಿಮಗೆ ನೆನಪಿಗೆ ಬರುತ್ತೆ. ಓಕೆನಾ? ಆ್ಯಂಡ್ ನೀವೇನೋ ಒಂದು ಇನ್ಸ್ಟೆಂಟ್ ನೋಡ್ತೀರಾ, ಅದನ್ನು ಕೂಡ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರೆಕಾರ್ಡ್ ಮಾಡಿಟ್ಕೊಳುತ್ತೆ. ನೋಡಿ, ನೀವು ನೋಡೋ ಪ್ರತಿಯೊಂದೂ ಕೂಡ ನಿಮ್ಮ ಅಂದರೆ ಏನು ಕಾನ್ಷಿಯಸ್ ಮೈಂಡ್ ಜಾಗೃತ ಮನಸ್ಸಿದೆಯಲ್ಲ, ಅದು ರೆಕಾರ್ಡ್ ಮಾಡಿ ಇಟ್ಕೊಳಲ್ಲ. ನಿಮಗೆ ಒಂದಿಷ್ಟು ಘಟನೆಗಳು ನಡೆಯುತ್ತೆ ದಿನನಿತ್ಯ ಲೈಫಲ್ಲಿ, ಅದರಲ್ಲಿ ನಿಮ್ಗೆ 100%ಅಲ್ಲಿ ಒಂದು 25% ಕೂಡ ನೆನಪಿರಲ್ಲ ಅನ್ಕೊತೀನಿ. ಆದರೆ 100% ಕೂಡ ನೆನ್ಪಿಟ್ಕೊಳೋದು ನಿಮ್ಮ ಅಜಾಗೃತ ಮನಸ್ಸು. ಅದೆಲ್ಲನೂ ಕೂಡ ರೆಕಾರ್ಡ್ ಮಾಡ್ಕೊಳುತ್ತೆ. ಸುತ್ತಮುತ್ತ ಏನೇ ಆದರೂ, ಏನನ್ನೇ ನೋಡಿದ್ರು, ಏನೇ ಆದರೂ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಪಿಕ್ಚರ್ ಇದೆ, ನಿಮ್ಮ ಕಣ್ಣು ಮುಂದೆ ಒಂದು ಪಿಕ್ಚರ್ ಹಾಕಿದ್ದೀನಿ ನಾನು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಆ ಪಿಕ್ಚರಲ್ಲಿ ಜಸ್ಟ್ ಒಂದು ನೇಚರ್ ಪಿಕ್ಚರ್ ಹಾಕಿದ್ದೀನಿ, ನೀವು ಅದನ್ನು ನೋಡ್ತಾ ಇದ್ದೀರಾ. ಅದರಲ್ಲಿ ಅದು ಒಂದಿಷ್ಟು ನಿಮ್ಮ ಕಣ್ಣಿಗೆ ಕಾಣಿಸೋ ಅಂಥ ಥಿಂಗ್ಸ್ನ ನೀವು ಫೋಕಸ್ ಮಾಡಿರ್ತೀರ, ಅದನ್ನು ನೆನ್ಪಿಟ್ಕೊಂಡಿರ್ತೀರ. ನನಗೆ ಆ ಪಿಕ್ಚರಲ್ಲಿ ಏನಿತ್ತಂತ ಹೇಳಿ ಅಂತ ಅಂದರೆ ನಿಮಗೆ ಒಂದಿಷ್ಟು ಥಿಂಗ್ಸ್ನ ನೀವು ಹೇಳ್ತೀರಾ. ಆದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡಿರುತ್ತೆ, ಅಲ್ಲಿ ನೀವು ನೋಡದೇ ಇರೋವಂಥ ಥಿಂಗ್ಸ್ನೂ ಕೂಡ ನೋಡಿಕೊಂಡು ರೆಕಾರ್ಡ್ ಮಾಡಿ ಇಟ್ಕೊಂಡಿರುತ್ತೆ ಅದರಲ್ಲಿ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಫಸ್ಟ್ ಫ್ಯಾಕ್ಟ್, ಅಂದರೆ ಅಜಾಗೃತ ಮನಸ್ಸಿನ ಸಂಗತಿ, ಮೊದಲನೇ ಸಂಗತಿ. ಆಯಿತಾ? ಆ್ಯಂಡ್ ತುಂಬ ಇದೆ, ಸೊ ಅದಕ್ಕೆ 2, 3 ಅಂತೆಲ್ಲ ಯೂಸ್ ಮಾಡ್ಕೊಂಡು ಹೋಗಲ್ಲ, ಹಾಗೆ ಸುಮ್ಮನೆ ಹೇಳ್ಕೊಂಡು ಹೋಗ್ತೀನಿ, ನೀವು ಸುಮ್ಮನೆ ಕೇಳಿಸ್ಕೊಂಡು ಹೋಗಿ. ಓಕೆನಾ? ಆಲ್ವೇಸ್ ಅಲರ್ಟ್, ಆ್ಯಕ್ಟಿವ್ ಆ್ಯಂಡ್ ಅವೇಕ್. ಇದನ್ನು ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ. ನಮ್ಮ ಅಜಾಗೃತ ಮನಸ್ಸು ಯಾವಾಗಲೂ ಕೂಡ ಆ್ಯಕ್ಟಿವ್ ಇರುತ್ತೆ, ಅಲರ್ಟ್ ಇರುತ್ತೆ, ಅವೇಕ್ ಇರುತ್ತೆ. ಅರ್ಥ ಆಯ್ತಾ? ನಾನು ನಿಮ್ಗೆಲ್ರಿಗೂ ಹೇಳಿದೆ ಗೊತ್ತಾ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ದಿನನಿತ್ಯ ಆ್ಯಕ್ಟಿವ್ ಇರುತ್ತೆ. ಬರೀ ಬೆಳಗ್ಗೆ ಅಷ್ಟೇ ಅಲ್ಲ, ರಾತ್ರಿ ಅಷ್ಟೇ ಅಲ್ಲ, ಯಾವಾಗಲೂ ಕೂಡ ಆ್ಯಕ್ಟಿವ್ ಇರುತ್ತೆ. ತುಂಬ ಜನ ಹೇಳ್ತಾರೆ ಗೊತ್ತಾ, ರಾತ್ರಿ ಅಷ್ಟೇ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗುತ್ತೆ, ಬೆಳಗ್ಗೆ ಅಷ್ಟೇ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರುತ್ತೆ, ಮತ್ತು ನೀನು ಉಳಿದಿದ್ದೆಲ್ಲ ಆ್ಯಕ್ಟಿವ್ ಇರಲ್ಲ, ಉಳಿದಿದ್ದ ಟೈಮಲ್ಲೆಲ್ಲ ಆ್ಯಕ್ಟಿವ್ ಇರಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇರುತ್ತೆ. ನೋಡಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇಲ್ಲ ಅಂತಂದರೆ ನಿಮ್ಮ ಬಾಡಿಯಲ್ಲಿರುವಂತಹ ನಡೆಯುವಂಥ ಎಷ್ಟೋ ಒಂದು ಕಾರ್ಯಗಳೇ ನಿಂತು ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಇರಲೇಬೇಕು. ನೋಡಿ, ನಿಮ್ಗೆ ಅವೇರ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ನಿಮ್ಮ ದೇಹದಲ್ಲಿ ಇವಾಗ ಎಷ್ಟೋ ಒಂದು ಕ್ರಿಯೆಗಳು ನಡೀತಿದೆ ಅಲ್ಲ, ಅದೆಲ್ಲ ಯಾವ್ದ್ರಿಂದ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮ ಅಜಾಗೃತ ಮನಸ್ಸಿಂದ ಆಗ್ತಾ ಇರೋದಲ್ಲ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು, ಅದನ್ನೆಲ್ಲ ನೋಡ್ಕೊತಾ ಇರೋದು, ಅದನ್ನು ಕಂಟ್ರೋಲ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋದು ಅಜಾಗೃತ ಮನಸ್ಸು. ಆದರೆ ನೀವೇನು ಅನ್ಕೊತೀರಾ, ನೈಟ್ ಮಾತ್ರ ಆಗಬೇಕಿರುತ್ತೆ, ಡೇ ಮಾತ್ರ ಆಗಬೇಕಿರುತ್ತೆ. ನಾವು ಎಲ್ಲ ಟೈಮಲ್ಲೂ ಕೂಡ ಆಗಬೇಕಿರುತ್ತೆ. ಬಟ್ ಆ ಟೈಮಲ್ಲಿ ಸ್ಪೆಸಿಫಿಕ್ ಆಗಿ ಯಾಕೆ ಆ್ಯಕ್ಟಿವ್ ಇರುತ್ತೆ ಅಂತ ಅಂದರೆ ರೀಸನ್ ಇಷ್ಟೆ. ನೋಡಿ, ಆ ಟೈಮಲ್ಲಿ ನಿಮ್ಮ ಕಾನ್ಷಿಯಸ್ ಮೈಂಡ್ ಶಟ್ ಡೌನ್ ಆಗುತ್ತೆ. ಯಾಕೆಂದರೆ ಮಲಗೋ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಕಾನ್ಷಿಯಸ್ ಮೈಂಡ್ ಅಷ್ಟು ಆ್ಯಕ್ಟಿವ್ ಇರಲ್ಲ, ಬಟ್ ಫುಲ್ ಏನಾಗಿರುತ್ತೆ ಅಂತಂದರೆ ನಿಮ್ಮ ಅಜಾಗೃತ ಮನಸ್ಸು ಜೊತೆಗೆ ಜಾಗೃತ ಮನಸ್ಸು ಆ್ಯಕ್ಟಿವ್ ಇರುತ್ತೆ. ಅದಕ್ಕೋಸ್ಕರನೇ ನೀವೇನೇ ಹೇಳಿದ್ರು ಸ್ವಲ್ಪ ಬೇಗ ತಲುಪೋದು ಕಷ್ಟ ಅಂತ ಹೇಳ್ತಾರೆ. ಬಟ್ ಅದನ್ನೆಲ್ಲ ಬಿಲೀವ್ ಮಾಡಬೇಡಿ. ನಾನು ಹೇಳ್ತಿದ್ದೀನಲ್ಲ, ಮ್ಯಾನಿಫೆಸ್ಟೇಷನ್ ಸೊ ಸಿಂಪಲ್. ನೀವು ಸುಮ್ಮನೆ ಈಗ ಕುತ್ಕೊಂಡು ಏನು ಹೇಳಿದ್ರು ಕೂಡ ಅದು ನಿಜ ಆಗುತ್ತೆ. ಬಿಕಾಸ್ ಲಿಟ್ರಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಷ್ಟು ಪವರ್ಫುಲ್. ಬಿಕಾಸ್ ಅದೆಲ್ಲನೂ ಕೇಳಿಸ್ಕೊಳುತ್ತೆ, ಅದೆಲ್ಲನೂ ಸ್ಟೋರ್ ಮಾಡಿಟ್ಕೊಳುತ್ತೆ, ಯಾವುದೂ ಕೂಡ ಮರೆಯಲ್ಲ. ಆದರೆ ಯಾವುದು ರಿಪೀಟ್ ಮಾಡ್ತಿರೋ ನೀವು ಅದನ್ನಂತೂ ನಿಮ್ಮ ಕಣ್ಣು ಮುಂದೆ ತಂದಿಡುತ್ತೆ. ಓಕೆನಾ? ಇಟ್ ಕಂಟ್ರೋಲ್ಸ್ 95% ಆಫ್ ಅವರ್ ಲೈಫ್ಸ್. ನಮ್ಮ 95% ಅಂದರೆ 100%ಅಲ್ಲಿ 95% ಅಷ್ಟು ಲೈಫ್ನ ಅದೇ ಕಂಟ್ರೋಲ್ ಮಾಡೋದು. ನಮ್ಮ ಜೀವನದಲ್ಲಿ ಏನೇನೇ ನಡೆದ್ರು ಅದಕ್ಕೆ ನಮ್ಮ ಅಜಾಗೃತ ಮನಸ್ಸು ರೆಸ್ಪಾನ್ಸಿಬಲ್. ಆ್ಯಂಡ್ ನಮ್ಮ ದೇಹದೊಳಗಡೆ ನಡೀತಿರೋ ಎಲ್ಲ ಕಾರ್ಯಗಳು ಕೂಡ ಅದೇ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಇಟ್ ಸ್ಪೀಕ್ಸ್ ಟು ಯು ಇನ್ ಡ್ರೀಮ್ಸ್, ಇಮ್ಯಾಜಸ್, ಫೀಲಿಂಗ್ಸ್, ಸಿಂಬಲ್ಸ್ ಆ್ಯಂಡ್ ಮೆಟಾಫರ್ಸ್. ಓಕೆನಾ? ಇದನ್ನು ನಾನು ಹೇಳಲೇಬೇಕು. ತುಂಬ ಜನ ಬಂದುಬಿಟ್ಟು ಕೇಳ್ತಾ ಇರ್ತೀರ, ಲೈಕ್ ನಾನು ಆ ನಂಬರ್ಸ್ ನೋಡಿದೆ, ಅದ್ರ ಮೀನಿಂಗ್ ಏನು, ಈ ನಂಬರ್ ನೋಡಿದೆ, ಏಂಜಲ್ ನಂಬರ್ಸ್ ನೋಡಿದೆ, ನಾನು ಏನೋ ಒಂದು ಸೈನ್ಸ್ನ ಕೇಳಿದೆ, ನನಗೆ ತೋರಿಸ್ತು ಯೂನಿವರ್ಸ್. ಲಿಟ್ರಲಿ ಯೂನಿವರ್ಸ್ ಅಲ್ಲ ತೋರಿಸ್ತಾ ಇರೋದು ನಿಮಗೆ. ಯಾಕೆ ಅಂತ ಅಂದರೆ ನೀವು ಏನು ಯೂನಿವರ್ಸ್ ಅಂತ ಅಂದ್ಕೊಂಡಿದ್ದೀರೋ ಅದು ನಿಮ್ಮ ಒಳಗಡೆ ಇದೆ.
ನಿಮ್ಮ ಒಳಗಡೆ ಇರೋ ಯೂನಿವರ್ಸ್ ಯಾವುದಂದರೆ ಸಬ್ ಕಾನ್ಷಿಯಸ್ ಮೈಂಡ್. ನಿಮ್ಮ ಒಳಗಡೆ ಇರೋ ಗಾಡ್ ಯಾವುದು ಅಂತಂದರೆ ಸಬ್ ಕಾನ್ಷಿಯಸ್ ಮೈಂಡ್. ನಿಮ್ಗೊಂದು ವಿಷಯ ಗೊತ್ತಾ, ಎಲ್ಲರೂ ಕೇಳ್ತಿರ್ತೀರಲ್ಲ, ನಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿನೇ ನಮ್ಮ ದೇಹದಲ್ಲಿ ನಡೀತಿರೋ ಅಂದರೆ ಒಂದೊಂದು ಸಣ್ಣ ಸಣ್ಣ ಫಂಕ್ಷನ್ನು ಕೂಡ ಆ ಒಂದು ಶಕ್ತಿನೇ ನೋಡ್ಕೊತಿರೋದು ಅಂತ ಹೇಳ್ತಿರಲ್ವ ನೀವೆಲ್ಲರೂ ಕೂಡ. ಲೈಕ್ ಆ ದೇವರು ಎಲ್ಲಾನು ಕಂಟ್ರೋಲ್ ಮಾಡ್ತಿದ್ದಾನೆ, ಆ ದೇವರು ನಮ್ಮ ದೇಹದೊಳಗಡೆ ಲೊಕೇಟ್ ಆಗಿದ್ದಾನೆ, ಅವನೇ ಪ್ರತಿಯೊಂದನ್ನು ನಮ್ಮ ದೇಹದಲ್ಲಿ ಕಂಟ್ರೋಲ್ ಮಾಡ್ತಾ ಇರೋದು ಅಂತ ನೀವು ಹೇಳ್ತಾ ಇರ್ತೀರ ಗೊತ್ತಾ ನಿಮಗೆ. ಅಂದರೆ ತುಂಬ ಜನ ಹೇಳೋದು ಕೇಳಿರ್ತೀರ ಗೊತ್ತಾ ನಿಮಗೆ. ಅದು ಯಾವುದೂ ಅಲ್ಲ, ನಿಮ್ಮ ಅಜಾಗೃತ ಮನಸ್ಸೇ ಅದನ್ನೆಲ್ಲ ಮಾಡ್ತಿರೋದು. ನಿಮ್ಮ ಅಜಾಗೃತ ಮನಸ್ಸನ್ನ ಗಾಡ್ ಮೈಂಡ್ ಅಂತ ಕೂಡ ಕರೀತಾರೆ. ಯಾಕೆ ಅಂತ ಅಂದರೆ ಅದೇ ಅಲ್ವಾ ನಿಮ್ಮನ್ನು ಕಂಟ್ರೋಲ್ ಮಾಡೋದು, ಅದೇ ಎಲ್ಲ ಕೆಲಸನೂ ಕೂಡ ನೋಡ್ಕೊಳೋದು. ನೋಡಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದರದ್ದೇ ಆದಂಥ ಒಂದು ಭಾಷೆ ಇಲ್ಲ. ಈಗ ನಮಗೆ ಭಾಷೆ ಇದೆ, ರೈಟ್? ಈಗ ನನಗೆ ಕೇಳಿದ್ರೆ ನನ್ನ ಮಾತೃಭಾಷೆ ಕನ್ನಡ ಅಂತ ಹೇಳ್ತೀನಿ. ಸೊ ಒಬ್ರದ್ದು ಮಾತೃಭಾಷೆ ಹಿಂದಿ ಇರುತ್ತೆ, ಒಬ್ರೊಬ್ರದ್ದು ಮದರ್ ಟಂಗ್ ಒಂದೊಂದಿರುತ್ತೆ. ಅರ್ಥ ಆಯ್ತಾ? ಎಷ್ಟೋ ಭಾಷೆಗಳನ್ನ ಮಾತಾಡ್ತೀವಿ. ಆದರೆ ನಿಮ್ಮ ಅಜಾಗೃತ ಮನಸ್ಸಿಗೆ ಯಾವ ಭಾಷೆ ಅಂದರೆ ಅದರದ್ದೇ ಆದಂಥ ಒಂದು ಭಾಷೆ ಇಲ್ಲ. ಅದು ನಿಮಗೆ ಹೇಗೆ ಕಮ್ಯುನಿಕೇಟ್ ಮಾಡುತ್ತೆ ಅಂತ ಕೇಳಿದರೆ, ನೀವು ಕನಸು ಕಾಣ್ತೀರಾ, ಅದು ನಿಮ್ಮ ಅಜಾಗೃತ ಮನಸ್ಸು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಏನಂತ ಕಮ್ಯುನಿಕೇಟ್ ಮಾಡ್ತಿರುತ್ತೆ, ನೋಡು ಈ ಕನಸನ್ನ ನೀನು ಜಾಸ್ತಿ ಕಾಣಿಸ್ತಿದ್ಯಾ, ಲೈಕ್ ಈ ಕನಸನ್ನ ನೀನು ಜಾಸ್ತಿ ಕಾಣ್ತಿದ್ಯಾ. ಯಾಕೆ ಅಂತ ಅಂದರೆ ನಿನ್ನ ಮನಸ್ಸಲ್ಲಿ ಆ ಯೋಚನೆ ಜಾಸ್ತಿ ಇದೆ, ನಿನ್ನ ಮನಸ್ಸಲ್ಲಿ ಆ ಒಂದು ಏನು ನಂಬಿಕೆಗಳು ಅದ್ರ ಮೇಲೆ ಜಾಸ್ತಿ ಇದೆ. ಈಗೇನೋ ಒಂದು ಕೆಟ್ಟ ಕನಸು ಬಿತ್ತಂತ ಅಂದರೆ ಅರ್ಥ ಅದು ನಿಜ ಆಗುತ್ತೆ ಅಂತ ಅಲ್ಲ. ಅದು ಜಸ್ಟ್ ನಿನ್ನ ಅಜಾಗೃತ ಮನಸ್ಸಲ್ಲಿ ಆ ಒಂದು ನಂಬಿಕೆನೋ ಆ ಒಂದು ಯೋಚನೆನೋ ಇದೆ. ಅದನ್ನು ನಿನ್ನ ಸಬ್ ಕಾನ್ಷಿಯಸ್ ಮೈಂಡ್ ಒಂದು ಕನಸಿನ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಅಷ್ಟೆ. ಅರ್ಥ ಆಯ್ತಾ? ಸೊ ಅದೇ ಅದು ಸಿಂಬಲ್ಸ್ ಜೊತೆ ಅಂದರೆ ನಿಮ್ಮ ಕನ್ಸಿನ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಆ್ಯಂಡ್ ನೀವು ಏಂಜಲ್ ನಂಬರ್ಸ್ ಹೇಳ್ತಿರ್ತೀರ, ನಂಗೆ 1 ಕಾಣಿಸ್ತು, 2 ಕಾಣಿಸ್ತು, 3 ಕಾಣಿಸ್ತು, ಇದರ ಅರ್ಥ ಏನಂತ. ಇದು ನೋಡಿ, ನಾನು ಏಂಜಲ್ ನಂಬರ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಅದನ್ನು ನೋಡಿ ಬೇಕಿದ್ರೆ ಹೋಗಿ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನಮಗೆ ಈಗ ನಾವು ಏಂಜಲ್ ನಂಬರ್ಸ್ ಬೇಕಂತ ಕೇಳ್ಕೊತಾ ಇದ್ದೀವಿ, ನಾನು ನೋಡಬೇಕು, ಅಲ್ಲಿ ಏಂಜಲ್ಸ್ ಬಂದ್ಬಿಟ್ಟು ನಂಬರ್ಸ್ನ ಕೊಟ್ಬಿಟ್ಟು ನಿಮಗೆ ಮೆಸೇಜ್ನ ಹೇಳ್ತಾರಾ? ಇಲ್ಲ. ನಿಮ್ಮ ಒಳಗಡೆ ಇರೋಂಥ ಸಬ್ ಕಾನ್ಷಿಯಸ್ ಮೈಂಡೇ ನೀವು ನಂಬರ್ಸ್ನ ನೋಡ್ಬೇಕಂತ ಹೇಳ್ತಿದ್ರಲ್ಲ, ಆ ನಂಬರ್ಸ್ನ ನಿಮಗೆ ಕಾಣಿಸಿ ನಿಮಗೆ ಯಾವ ಥರ ಮೀನಿಂಗ್ ಬೇಕೋ ಅದನ್ನು ಕೊಡುತ್ತೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡೇ ನಿಮ್ಮ ಜೊತೆ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಿರೋದು, ಬೇರೆ ಏನೂ ಅಲ್ಲ. ಈಗ ಸಿಂಬಲ್ಸ್ ನೋಡ್ತೀರಾ, ಅದು ಕೂಡ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡೇ. ಈಗ ಏನೋ ಒಂದು ಸೈನ್ನ ಕೇಳ್ತೀರಾ, ನಾನು ತೋರಿಸಿದನ ಅಂತ, ಅದು ಕೂಡ ಅಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಷ್ಟೇ. ಅದಕ್ಕೆ ಅದರದ್ದೇ ಆದ ಒಂದು ಲ್ಯಾಂಗ್ವೇಜ್ ಇಲ್ಲ, ಅದಕ್ಕೋಸ್ಕರ ಬೇರೆ ಲ್ಯಾಂಗ್ವೇಜ್ನ ಬಳಸ್ಕೊಂಡು ಲೈಕ್ ಬೇರೆ ಏನೋ ಒಂದು ಥಿಂಗ್ಸ್ ಮೂಲಕನೋ ನಂಬರ್ಸ್ ಮೂಲಕನೋ ಅಥವಾ ಸಿಂಕ್ರೋನಿಸಿಟೀಸ್ ಮೂಲಕ, ಅದೇ ಸಿಂಕ್ರೋನಿಸಿಟೀಸ್ ಅಂದರೆ ನಂಬರ್ಸ್ ಅಲ್ವಾ, ನಂಬರ್ಸ್ ಮೂಲಕನೋ ಸೈನ್ಸ್ ಆಮೇಲೆ ಏನೋ ಒಂದು ನೀವೇನೋ ಕೇಳಿರ್ತೀರ ಅದ್ರ ಮೂಲಕ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಇಟ್ ಈಸ್ ಅ ಮಲ್ಟಿ ಟಾಸ್ಕ್. ಆಯಿತಾ? ನಾವು ಅನ್ಕೊತೀವಿ, ಈಗ ನೋಡಿ ಕಾಮನ್ ಆಗಿ ತುಂಬ ಜನ ಹೇಳಿರ್ತೀವಲ್ಲ, ನಮ್ಮ ಮೈಂಡುಗೆ ತುಂಬ ಕಡೆ ಫೋಕಸ್ ಮಾಡೋಕ್ಕಾಗಲ್ಲ, ಅದು ಒಂದೇ ಕಡೆ ಫೋಕಸ್ ಮಾಡೋದು ಅಟ್ ಎ ಟೈಮ್ ಅಂತ. ಅದು ನಿಮ್ಮ ಕಾನ್ಷಿಯಸ್ ಮೈಂಡ್. ಆಯಿತಾ? ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಮಲ್ಟಿ ಟಾಸ್ಕಿಂಗ್ ಬರಲ್ಲ. ಅಂದರೆ ಒಂದೇ ಸಮಯಕ್ಕೆ 10 ಚಟುವಟಿಕೆ ಮಾಡೋಕ್ಕೆ ಬರಲ್ಲ. ಈಗ ಒಂದೇ ಸತಿ ನಾನು ಬರಿತೀನಿ, ಈಗ ನೋಡಿ, ಈಗ ನಾವು ಅಟ್ ಎ ಟೈಮ್ ಅಂದರೆ ನಾವು ಒಂದೇ ಕಾರ್ಯ ಮಾಡೋಕ್ಕಾಗೋದು, ಒಂದೇ ಕೆಲಸ ಮಾಡೋಕ್ಕಾಗೋದು. ಏನೋ ಬರಿತಾ ಇದ್ದೀನಿ, ಓದ್ತೀನಿ, 2 ಜೊತೆಗೆ ಮಾಡ್ತೀನಿ, ಆಗಲ್ಲ ಅಲ್ವಾ? ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕಾಗಲ್ಲ. ಅದು ನಮ್ಮ ಕಾನ್ಷಿಯಸ್ ಮೈಂಡಿಗೆ. ಆದರೆ ನಮ್ಮ ಅಜಾಗೃತ ಮನಸ್ಸು ಏನಿದೆಯಲ್ಲ, ಅದು 24 hours ಕೂಡ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರುತ್ತೆ. 24x7x366. ಈಗ 25 hours ಆಗಿದೆಯಲ್ಲ, ಸಾರಿ 24 ಬೇಡ, 25 hours ಇಂಟು 7x365 ಏನೋ ಅಂದ್ಕೊಳ್ಳಿ, ಓಕೆನಾ? ಅಷ್ಟು ಡೇಸು ಕೂಡ ಅದು ಏನು ಮಾಡುತ್ತೆ, ಮಲ್ಟಿ ಟಾಸ್ಕಿಂಗ್ ಮಾಡ್ತಿರುತ್ತೆ. ಹೆಂಗೆ ಅಂತ ಕೇಳಿದ್ರೆ ನೋಡಿ, ನೀವು ಐಸ್ ಬ್ಲಿಂಕ್ ಮಾಡ್ತಿದ್ದೀರಾ, ಓಕೆನಾ? ಸ್ಮೆಲ್ ಮಾಡ್ತಿದ್ದೀರಾ, ಮಾತಾಡ್ತಾ ಇದ್ದೀರಾ ಅಥವಾ ನೋಡ್ತಾ ಇದ್ದೀರಾ, ಅಟ್ ಎ ಟೈಮ್ ಏನೋ ಬೇರೆ ಕೆಲಸ ಮಾಡ್ತಾ ಇರ್ತೀರಾ. ಹಾಗೆ ನಿಮ್ಮ ಒಳಗಡೆ ಎಷ್ಟೊಂದು ಫಂಕ್ಷನ್ಸ್ ನಡೀತಿದೆಯಲ್ಲ ನಿಮ್ಮ ದೇಹದೊಳಗಡೆ, ಅದೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರೋದು? ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ತಾನೆ. ಹಾಗೆ ನೀವೇನೋ ಒಂದನ್ನ ಥಾಟ್ಸ್ನ ನಿಮ್ಗೆ ಹೇಳ್ತಾ ಇರ್ತೀರಾ, ಅದನ್ನು ನಿಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಡುತ್ತಲ್ವ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಇಟ್ಸ್ ಮಲ್ಟಿ ಟಾಸ್ಕ್. ಅರ್ಥ ಆಯ್ತಾ? ತುಂಬ ಮಲ್ಟಿ ಟಾಸ್ಕಿಂಗ್ ಮಾಡುತ್ತೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಟೈಮ್ ಗೊತ್ತಿಲ್ಲ. ಟೈಮ್ ಅಂದರೆ ಅದಕ್ಕೆ ಮೀನಿಂಗ್ ಗೊತ್ತಿಲ್ಲ. ನೋಡಿ, ಈಗ ನಮಗೆ ಗೊತ್ತು ಟೈಮ್ ಅಂದರೆ ಏನಂತ, ನಮಗೆ ಗೊತ್ತು ಪಾಸ್ಟ್ ಯಾವುದು, ಪ್ರೆಸೆಂಟ್ ಯಾವುದು, ಫ್ಯೂಚರ್. ನಮಗೆ ಐ ಲಿಟ್ರಲಿ ವಾಂಟ್ ಟು ಸೇ ಕಾನ್ಷಿಯಸ್ ಮೈಂಡ್. ನಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತು ಪಾಸ್ಟ್ ಯಾವುದು, ಫ್ಯೂಚರ್ ಯಾವುದು, ಪ್ರೆಸೆಂಟ್ ಯಾವುದು ಅಂತ. ಆದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ
ಥ್ರೂ ನಡುವೆನೂ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ಗೊತ್ತಿರೋದು ಈಗ ಮಾತ್ರ, ಈಗ ಈ ಕ್ಷಣ, ಈ ಮೂಮೆಂಟ್, ಈಗ ಏನಿದೆಯಲ್ಲ ಅದು ಮಾತ್ರ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರೋದು. ಅದಕ್ಕೋಸ್ಕರನೇ ಹೇಳೋದು, ಹಿಂದಿನ ಇವಾಗ ಕುತ್ಕೊಂಡು ಯೋಚನೆ ಮಾಡಬೇಡಿ, ಮುಂದೆ ಆಗೋದನ್ನ ಕೂಡ ಇವಾಗ ಯೋಚನೆ ಮಾಡಬೇಡಿ, ಯಾವಾಗಲೂ ಪ್ರೆಸೆಂಟಲ್ಲೇ ಇರಿ. ಯಾಕೆ ಆ ರೀತಿ ತುಂಬ ಜನ ಹೇಳೋದಂದ್ರೆ, ಎಲ್ಲರೂ ಹೇಳ್ತಾರಲ್ಲ ಪ್ರೆಸೆಂಟಲ್ಲಿರಿ. ಯಾಕೆ ಪ್ರೆಸೆಂಟಲ್ಲಿರಿ? ಯಾಕೆಂದರೆ ನಿಮ್ಮ ಅಜಾಗೃತ ಮನಸ್ಸಿಗೆ ಪಾಸ್ಟ್ ಗೊತ್ತಿಲ್ಲ, ಫ್ಯೂಚರ್ ಗೊತ್ತಿಲ್ಲ. ಈಗ ಸಪೋಸ್ ನೀವು ಪಾಸ್ಟ್ ಬಗ್ಗೆ ಇವಾಗ ಪಾಸ್ಟಲ್ಲಿ ಏನೋ ಒಂದು ಘಟನೆ ಆಗಿದೆ, ಅದನ್ನು ಇವಾಗ ನಾನು ಯೋಚನೆ ಮಾಡ್ತಿದ್ದೀನಿ ಕುತ್ಕೊಂಡು ಅಂತ ಅಂದರೆ ನಿಮ್ಮ ಅಜಾಗೃತ ಮನಸ್ಸು ಏನು ಅಂದ್ಕೊಳುತ್ತೆ ಗೊತ್ತಾ? ಲೈಕ್ ಇವ್ರೇನೋ ಯೋಚನೆ ಮಾಡ್ತಿದ್ದಾರೆ, ಮೇ ಬಿ ಅದು ಇವಾಗ ಅಂದರೆ ಅದಕ್ಕೆ ನಿಜವಾಗ್ಲೂ ರಿಯಾಲಿಟಿ ಒಂದು ವಿಷಯ ಏನಂತಂದರೆ ಅದಕ್ಕೆ ನಿಜ ಯಾವುದು, ಇಮ್ಯಾಜಿನ್ಡ್ ಯಾವುದು, ಅಂದರೆ ನಿಜವಾಗ್ಲೂ ನಡೀತಾ ಇರೋದೇನು ಮತ್ತು ಸುಮ್ಮನೆ ತಲೆಯಲ್ಲಿ ಓಡ್ತಿರೋದೇನು, ಅದ್ರ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ಅರ್ಥ ಆಯ್ತಾ? ಅದೆಲ್ಲಾನು ಕೂಡ ಸತ್ಯ ಅನ್ಕೊಳುತ್ತೆ. ಈಗ ನೀವು ಏನೋ ಒಂದು ಇಮ್ಯಾಜಿನ್ ಮಾಡ್ಕೊತಿದ್ದೀರಾ, ಈಗ ಹಿಂದೆ ಏನೋ ಒಂದು ಘಟನೆ ನಡೆದಿದೆ ನಿಮ್ಮ ಜೀವನದಲ್ಲಿ, ಅದನ್ನು ನೀವು ಇವಾಗ ಇಮ್ಯಾಜಿನ್ ಮಾಡ್ಕೊತಿದ್ದೀರಾ, ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆಗ ನಿಮ್ಮ ಅಜಾಗೃತ ಮನಸ್ಸು ಏನು ಅನ್ಕೊಳ್ಳುತ್ತೆ, ಇದು ಇವಾಗ ನನ್ನ ಲೈಫಲ್ಲಿ ಅಟ್ ರೈಟ್ ನಾವು, ಈಗ ಈ ಮೂಮೆಂಟ್, ಯಾಕೆಂದರೆ ಅದಕ್ಕೆ ಈಗ ಮಾತ್ರ ಅಲ್ವಾ ಗೊತ್ತಿರೋದು, ಈಗ ನನ್ನ ಲೈಫಲ್ಲಿ ಅದು ನಡೀತಿದೆ ಅಂತ ತಿಳ್ಕೊಳುತ್ತೆ. ಆ್ಯಂಡ್ ಅದನ್ನು ನಿಮ್ಮ ರಿಯಾಲಿಟಿ ಮಾಡುತ್ತೆ. ಅದಕ್ಕೋಸ್ಕರನೇ ಹೇಳೋದು, ಹಿಂದಿನ ಬಗ್ಗೆ, ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಆ್ಯಂಡ್ ಇನ್ನೊಂದು, ಫ್ಯೂಚರ್ ಬಗ್ಗೆನೂ ಕೂಡ ಯೋಚನೆ ಮಾಡಬೇಡಿ ಅಂತ ಹೇಳೋದು. ಯಾಕೆಂದರೆ ಈವನ್ ದ ಫ್ಯೂಚರ್ ಮೂಮೆಂಟ್, ಆ್ಯಂಡ್ ನೀವೊಂದು ಹೇಳೋದು ಕೇಳಿರ್ತೀರ, ಮ್ಯಾನಿಫೆಸ್ಟೇಷನಲ್ಲಿ ಅಫರ್ಮ್ ಮಾಡಿ, ಬಿಕಾಸ್ ಇಟ್ ವಿಲ್ ಹ್ಯಾಪನ್ಸ್, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಅಫರ್ಮ್ ಮಾಡಿ, ಈಗ ಚೇಂಜ್ ಆಗಲಿಲ್ಲ ಅಂದ್ರೆ ಮುಂದೆ ಚೇಂಜ್ ಆಗುತ್ತೆ. ಯಾಕೆ ಹೇಳೋದಂತ ಅಂದರೆ, ಈವನ್ ಪ್ರೆಸೆಂಟ್ ಟೆನ್ಸ್, ಇವಾಗ ನೀವು ಫ್ಯೂಚರ್ ಟೆನ್ಸಲ್ಲೇ ಅಫರ್ಮ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಫ್ಯೂಚರ್ ಟೆನ್ಸಲ್ಲಿ ಅಫರ್ಮ್ ಮಾಡ್ತಿದ್ರು ಕೂಡ ನಿಮ್ಮ ಮನಸ್ಸು, ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ನಾನು, ಏನಂದರೆ ನಾನು ನಿಮಗೆ ಯಾರಿಗೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲೇ ಅಫರ್ಮ್ ಮಾಡಿ, ಪಾಸ್ಟ್ ಟೆನ್ಸಲ್ಲೇ ಅಫರ್ಮ್ ಮಾಡಿ, ಫ್ಯೂಚರ್ ಟೆನ್ಸಲ್ಲೇ ಅಫರ್ಮ್ ಮಾಡಿ ಅಂತ ಹೇಳಲ್ಲ. ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದರೆ, ನಿಮ್ಮ ಮನಸ್ಸಿಗೆ ಅಫ್ಕೋರ್ಸ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ, ಆ್ಯಂಡ್ ಅದಕ್ಕೆ ಗೊತ್ತಾಗೋದು ನಾವು ಮಾತ್ರ. ಸೊ ನೀವು ಪಾಸ್ಟ್ ಟೆನ್ಸಲ್ಲಿ ಹೇಳಿದ್ರು, ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿದ್ರು, ಫ್ಯೂಚರ್ ಟೆನ್ಸಲ್ಲಿ ಅಫರ್ಮೇಷನ್ಸ್ ಹೇಳಿದ್ರು ಕೂಡ, ವಿಜುವಲೈಸ್ ಮಾಡಿದ್ರು ಕೂಡ, ಅದು ಈಗಲೇ ಈ ಮೂಮೆಂಟಲ್ಲೇ ಆಗ್ತಿದೆ ಅಂತ ತಗೊಳುತ್ತೆ. ಅದಕ್ಕೋಸ್ಕರನೇ ನಿಮಗೆ ಹೇಳೋದು, ಯಾವಾಗಲೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಲೈಕ್ ಯಾವುದರಲ್ಲಾದ್ರು ಹೇಳಿ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ರು ಕೂಡ ರೈಟ್ ನಾವು ಅದೇನು ಥಿಂಕ್ ಮಾಡುತ್ತೆ, ಈಗ ನನ್ನ ರಿಯಾಲಿಟಿಯಲ್ಲಿ ಆಗ್ತಿದೆ ಅಂತ ಥಿಂಕ್ ಮಾಡುತ್ತೆ, ಮತ್ತು ಅದನ್ನು ಅದು ಸತ್ಯ ಮಾಡುತ್ತೆ. ಅರ್ಥ ಆಯ್ತಾ? ಅದಾದಮೇಲೆ ಇನ್ನೊಂದು ಏನಂತ ಅಂದರೆ, ನಿಮ್ಮ ಮನಸ್ಸು ಯಾವಾಗಲೂ ಕೂಡ ರಿಪಿಟೇಷನ್ ಮತ್ತು ಕನ್ಸಿಸ್ಟೆನ್ಸಿನ ಇಷ್ಟಪಡುತ್ತೆ. ಅರ್ಥ ಆಯ್ತಾ? ನಾನು ಯಾವಾಗಲೂ ಇವಾಗ ಅಫರ್ಮೇಷನ್ಸ್ ವಿಜುವಲೈಸ್ ಮಾಡ್ತಿರ್ಬೇಕಾದ್ರೆ ಲೂಪಲ್ಲಿ ಮಾಡಿ ಅಂತ ಹೇಳ್ತಾ ಇರೋದು. ಬಿಕಾಸ್ ಯಾಕೆ ಅಂತಂದರೆ, ನಿಮ್ಮ ಮೈಂಡ್ ಹೇಗೆ ಅಂತಂದರೆ, ಯಾವುದೋ ಒಂದು ಬೇಕಿದ್ರೆ ಆಟೋ ಪೈಲಟಲ್ಲಿ ನೀವು ಎಷ್ಟೋ ಒಂದು ಥಾಟ್ಸ್ನ ರಿಪೀಟ್ ಮಾಡ್ತಿರ್ತೀರ, ನಿಮಗೆ ಗೊತ್ತಿರಲ್ಲ ಆ ಥಾಟ್ಸ್ ನಿಮ್ಗೆ ರಿಪೀಟ್ ಮಾಡ್ತಿರ್ತೀರಾ ಅಂತ. ಆಟೋ ಪೈಲಟಲ್ಲಿ ಅಂದರೆ ನಿಮ್ಮ ಮೈಂಡಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಥಾಟ್ಸು ಲೂಪಲ್ಲಿ ಹೋಗ್ತಿರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರಲ್ಲ ನಾನು ಈ ಥಿಂಗ್ಸ್ ರಿಪೀಟ್ ಮಾಡ್ತಿದ್ದೀನಿ, ಇದನ್ನು ರಿಪೀಟ್ ಮಾಡ್ತಿದ್ದೀನಿ ಅಂತ. ಎಷ್ಟೋ ಒಂದು ಥಿಂಗ್ಸು ನಿಮ್ಮ ಮೈಂಡಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಬಿಕಾಸ್ ಯಾಕೆ ಅಂತಂದರೆ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ರಿಪಿಟೇಷನ್ನ ಇಷ್ಟಪಡುತ್ತೆ, ಆ್ಯಂಡ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ನ ಇಷ್ಟಪಡುತ್ತೆ. ಸೊ ಯಾವುದೋ ಒಂದನ್ನು ನೀವು ಡಿಸಿಪ್ಲಿನಿಂದ ರಿಪೀಟ್ ಮಾಡಿದ್ರೆ, ಸೊ ಒಂದೇ ಮೈಂಡ್ಸೆಟ್ಟಲ್ಲಿ ರಿಪೀಟ್ ಮಾಡಿದ್ರೆ, ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಏನೋ ಒಂದನ್ನು ರಿಪೀಟ್ ಮಾಡಿದ್ರೆ, ಅದನ್ನು ನಿಮ್ಮ ರಿಯಾಲಿಟಿಯಲ್ಲಿ ಅದು ಶೋ ಅಪ್ ಮಾಡುತ್ತೆ. ಓಕೆನಾ? ಇಟ್ ಕ್ಯಾನ್ ಬಿ ರೀಪ್ರೋಗ್ರಾಮ್ಡ್ ಅಂದರೆ, ನಾನು ಎಷ್ಟೋ ಸತಿ ಹೇಳ್ತೀನಿ, ಇವಾಗ ಹಿಂದೆ ಏನೋ ನಿಮ್ಮ ಲೈಫಲ್ಲಿ ನಡೆದಿದೆ ಅಂತ ಅಂದರೆ, ಅದು ಯಾಕೆ ನಡೆದಿದೆ ಅಂತ ಅಂದರೆ, ಅದ್ರ ಹಿಂದೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರಿ, ಅಥವಾ ಕಲ್ಪನೆ ಮಾಡ್ಕೊಂಡಿದ್ರಿ, ಅಥವಾ ನಂಬಿಕೆ ಇಟ್ಕೊಂಡಿದ್ರಿ, ಅದಕ್ಕೆ ಅದು ಇವಾಗ ಆಲ್ರೆಡಿ ನಡೆದು ಹೋಗ್ಬಿಟ್ಟಿದೆ. ಬಟ್ ಅದನ್ನು ಚೇಂಜ್ ಮಾಡ್ಬೋದಾ? ಖಂಡಿತ ಚೇಂಜ್ ಮಾಡ್ಬೋದು. ಯಾಕಂದರೆ ನಿಮ್ಮ ಮೈಂಡ್ನ ರೀಪ್ರೋಗ್ರಾಮ್ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ಹಳೆ ವಿಷಯ ಇದೆ ಅಂದರೆ, ಆ ವಿಷಯನ ನಾವು ತೆಗ್ದು ಹಾಕಿ ಅದ್ರ ಪ್ಲೇಸಲ್ಲಿ ನಾವು ಹೊಸ ವಿಷಯನ, ಈಗ ಏನೋ ಒಂದು ಇನ್ಸಿಡೆಂಟ್ ನಡೆದಿತ್ತಪ್ಪ ಹಿಂದೆ, ಲೈಕ್ ಅದರಿಂದ ನಿಮ್ಗೇನೋ ಪ್ರಾಬ್ಲಮ್ ಏನೋ ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆನ್ಸ್ ಲೈಕ್ ಏನೋ ಫಾರ್ ಎಕ್ಸಾಂಪಲ್, ಇವಾಗ ಏನೋ ಮನಿ ಲಾಸ್ ಮಾಡ್ಕೊಂಡಿದ್ರಿ ನೀವು, ಓಕೆನಾ? ಸೊ ನಿಮ್ಗೆ ಇವಾಗ ಒಂದು ಥಾಟ್ ಇದೆ, ಏನಂತ ಅಂದರೆ, ನಾನು ಯಾವಾಗಲೂ ದುಡ್ಡನ್ನ ಕಳ್ಕೊತೀನಿ, ನನಗೆ ದುಡ್ಡು ಸಿಗಲ್ಲ, ನಾನು ತುಂಬ ಪೂರ್, ನಾನು ತುಂಬ ಬಡವ, ಆ ಥರ ಅಂತ ಅಂದ್ಕೊಂಡಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಈಗ ನೀವು ನಿಮ್ಮ ಮೈಂಡ್ನ ರೀಪ್ರೋಗ್ರಾಮ್ ಮಾಡ್ಬೋದು. ಅಂದರೆ ಹೇಗೆ ರೀಪ್ರೋಗ್ರಾಮ್ ಮಾಡ್ಬೋದು ಅಂತ ಅಂದರೆ, ಪದೇ ನಾನು ರಿಚ್, ನನಗೆ ದುಡ್ಡು ಹುಡ್ಕೊಂಡು ಬರುತ್ತೆ, ನಾನು ಮನಿ ಮ್ಯಾಗ್ನೆಟ್, ಈ ರೀತಿ ಪದೇ ಹೇಳ್ತಾ ಇರೋದ್ರಿಂದ ನಿಮ್ಮ ಮೈಂಡ್ ಪ್ರೋಗ್ರಾಮ್ಡ್ ಆಗುತ್ತೆ. ಆ್ಯಂಡ್ ಲಿಟ್ರಲಿ
ಏನು ಲೈಕ್ ಅಡ್ವಾಂಟೇಜ್ ನಮಗೆ ಸಬ್ಕಾನ್ಷಿಯಸ್ ಮೈಂಡಿಂದ ಅಂದರೆ ನಾವು ಅದನ್ನು ರಿಪ್ರೋಗ್ರಾಮ್ ಮಾಡ್ಬೋದು. ಲೈಕ್ ಹೇಗೆ, ಇದು ಒಂಥರ ಕಂಪ್ಯೂಟರ್ ಥರ. ಹೇಗೆ ಕಂಪ್ಯೂಟರ್ಗೆ ನಾವು ಇವಾಗ ಏನೋ ಒಂದು ಡಾಟಾನ ಹಾಕಿರ್ತೀವಿ, ಆ ಡಾಟಾ ಲೈಕ್ ಹೋಗ್ಬೇಕಂತಂದ್ರೆ ನಾವು ಅದನ್ನು ಡಿಲೀಟ್ ಮಾಡಬೇಕು, ಲೈಕ್ ಹೌದಲ್ವಾ? ಆ ಡಾಟಾ ಡಿಲೀಟ್ ಮಾಡಿ ಅಲ್ಲಿ ನಾವು ಹೊಸ ಡಾಟಾ ಹಾಕಿದ್ರೆ ಅದು ಬೇರೆ ಥರ ಫಂಕ್ಷನಿಂಗ್ ಮಾಡುತ್ತೆ. ಅದೇ ರೀತಿ ಲೈಕ್ ಒಂದು ರೋಬೋಟ್ ಥರ, ಜಸ್ಟ್ ಥಿಂಕ್, ಒಂದು ರೋಬೋಟಿಗೆ ಆಲ್ರೆಡಿ ಒಂದು ಡಾಟಾ ಹಾಕಿದ್ರೆ, ಒಂದು ಮೆಮೊರಿ ಹಾಕಿದ್ರೆ ಅದ್ರ ಪ್ರಕಾರ ಅದು ಫಂಕ್ಷನ್ ಆಗ್ತಿರುತ್ತೆ. ಅದನ್ನು ತೆಗೆದು ಅಲ್ಲಿ ಬೇರೆ ಮೆಮೊರಿ ಹಾಕಿದ್ರೆ ಅದು ಬೇರೆ ಥರ ಫಂಕ್ಷನ್ ಆಗುತ್ತೆ. ಹಾಗೆ ಸೇಮ್ ನೀವು ಕೂಡ. ಸೊ ಏನೋ ಒಂದು ಹಳೆ ವಿಷಯನ ಹೇಳ್ಕೊಂಡು ಬಂದಿದ್ದೀರ, ಅದಕ್ಕೆ ಅದು ನಿಮ್ಮ ಲೈಫಲ್ಲಿ ಆಗಿದೆ. ಸೊ ಈಗ ಅದನ್ನು ಜಸ್ಟ್ ಡಿಲೀಟ್ ಮಾಡಿ ಆ್ಯಂಡ್ ಹೊಸ ವಿಷಯನ ಅಲ್ಲಿ ಹಾಕ್ತಾ ಬರ್ರಿ, ಆವಾಗ ಅದು ನಿಮ್ಮ ರಿಯಾಲಿಟಿ ಆಗುತ್ತೆ. ಓಕೆನಾ? ಇನ್ನೊಂದೇನಂತ ಅಂದರೆ, ಆ್ಯಕ್ಚುಲಿ ನಮ್ಮ ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ಪೀಡ್ ಹೇಳ್ತಿರೋದು ನಾನು. ಕಾನ್ಷಿಯಸ್ ಮೈಂಡ್ ಬಂದುಬಿಟ್ಟು 40 ಬಿಟ್ಸ್ ಇನ್ಫಾರ್ಮೇಷನ್ನ ಪರ್ ಸೆಕೆಂಡಿಗೆ ಕಲೆಕ್ಟ್ ಮಾಡುತ್ತೆ. ಓಕೆನಾ? ಆ್ಯಂಡ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆಯಲ್ಲ, ಅದು 11 ಮಿಲಿಯನ್ ಬಿಟ್ಸ್ ಪರ್ ಇನ್ಫಾರ್ಮೇಷನ್ನ 1 ಸೆಕೆಂಡಿಗೆ ಕಲೆಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ಅಂದರೆ ನಮ್ಮ ಕಾನ್ಷಿಯಸ್ ಮೈಂಡ್ಗಿಂತ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಸ್ಪೀಡ್. ಆ್ಯಂಡ್ ಈವನ್ ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಅರ್ಥ ಆಗದಿರೋದು ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅರ್ಥ ಮಾಡ್ಕೊಳುತ್ತೆ, ನೋಡುತ್ತೆ. ಈಗ ಯಾವುದೋ ಒಂದು ಥಿಂಗ್ಸ್ ತುಂಬ ಸ್ಪೀಡಾಗಿ ಮೂವ್ ಆದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಅದು ನಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಗಲ್ಲ. ಬಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಸಬ್ಲಿಮಲ್ಸ್ ಕೂಡ ಹಿಂಗೆ ವರ್ಕ್ ಆಗೋದು. ಹೇಗೆ ಸ್ಪೀಡೆಡ್ ಅಫಾರ್ಮೇಷನ್ಸ್ ವರ್ಕ್ ಆಗುತ್ತೆ, ಬಿಕಾಸ್ ಸಬ್ಲಿಮಲ್ಸ್ ಸ್ಪೀಡೆಡ್ ಅಫಾರ್ಮೇಷನ್ಸ್ ಇರುತ್ತಲ್ವಾ. ಸೊ ಹೇಗೆ ವರ್ಕ್ ಆಗುತ್ತೆ ಅದಂತ ಅಂದರೆ, ಬಿಕಾಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ಪೀಡೆಡ್ ಅಫಾರ್ಮೇಷನ್ಸ್ನ ಅರ್ಥ ಮಾಡ್ಕೊಳುತ್ತೆ, ಬಿಕಾಸ್ ಅದ್ರ ಸ್ಪೀಡ್ ತುಂಬ. ಸೊ 1 ಸೆಕೆಂಡಿಗೆ 11 ಮಿಲಿಯನ್ಸ್ ಅಷ್ಟು ಇನ್ಫಾರ್ಮೇಷನ್ನ ಅದು ಬಿಟ್ಸ್ ಇನ್ಫಾರ್ಮೇಷನ್ ಅಷ್ಟು ಅದು ಕಲೆಕ್ಟ್ ಮಾಡ್ಕೊಳುತ್ತೆ. ಸೊ ಅದಕ್ಕೆ ಆ ಸ್ಪೀಡೆಡ್ ಅಫಾರ್ಮೇಷನ್ಸ್ ಮ್ಯಾಟರ್ ಆಗಲ್ಲ ಅಲ್ಲಿ. ಸೊ ಅದಕ್ಕೆ ಅರ್ಥ ಮಾಡ್ಕೊಳುತ್ತೆ. ಆ್ಯಂಡ್ ಈವನ್ ದ ಸ್ಪೀಡೆಡ್ ಇಮೇಜಸ್ ಕೂಡ, ವಿಡಿಯೋಸ್ ಕೂಡ, ಎಲ್ಲನೂ ಕೂಡ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅರ್ಥ ಮಾಡ್ಕೊಳುತ್ತೆ, ಸ್ಟೋರ್ ಮಾಡ್ಕೊಳುತ್ತೆ. ಆ್ಯಂಡ್ ನೀವೇನೇ ಹೇಳಿದ್ರು ಕೂಡ ಅದನ್ನು ತೊಗೊಳುತ್ತೆ. ಆ್ಯಂಡ್ ಲಿಟ್ರಲಿ ಅದು ಕ್ವಶನ್ ಮಾಡಲ್ಲ. ಆ್ಯಂಡ್ ಅದಕ್ಕೆ ಲಾಜಿಕ್ ಗೊತ್ತಿಲ್ಲ. ಓಕೆನಾ? ಲಾಜಿಕ್ ಗೊತ್ತಿಲ್ಲ, ಅದು ಇಟ್ಸ್ ನಾಟ್ ಎ ಲಾಜಿಕ್. ನಾನು ಯಾವಾಗಲೂ ಹೇಳ್ತೀನಿ, ಪ್ಲೀಸ್ ಲಾಜಿಕ್ನ ತರಬೇಡಿ, ಲಾಜಿಕ್ ತರಬೇಡಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ. ಇದು ಯಾಕೆ ಹಿಂಗಾಗ್ತಿದೆ, ಇದು ಯಾಕೆ ಹಿಂಗಾಗ್ತಿಲ್ಲ. ಆ್ಯಂಡ್ ಫಾರ್ ಎಕ್ಸಾಂಪಲ್, ನಂಗೆ ತುಂಬ ಜನ ಕೇಳ್ತಾರೆ, SP ಮ್ಯಾನಿಫೆಸ್ಟೇಷನ್, ನಾನು SP ನಂಗೆ ಇಷ್ಟೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಬಟ್ ನನಗೆ ವಾಪಸ್ ಬರ್ತಾರ ಅಂತ. ಯಾಕೆ ಲಾಜಿಕ್ ತರಿಸಿದ್ದೀರಾ? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಲಾಜಿಕ್ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಪಾಸಿಟಿವ್ ಥಾಟ್ಸ್ ಮತ್ತು ನೆಗೆಟಿವ್ ಥಾಟ್ಸ್ ಮಧ್ಯೆ ಡಿಫ್ರೆನ್ಸ್ ಗೊತ್ತಿಲ್ಲ. ಬಿಕಾಸ್ ನಾನು ಹೇಳಿದೆ ಅದಕ್ಕೆ ಲ್ಯಾಂಗ್ವೇಜಸ್ ಬರಲ್ಲ ಅಂತ. ಅದಕ್ಕೆ ಗೊತ್ತಾಗೋದು ಒಂದೇ, ನೀವು ಯಾವುದೋ ಒಂದನ್ನ ಪದೇ ಹೇಳ್ತಿದ್ದೀರಾ, ಅದನ್ನು ರಿಯಾಲಿಟಿ ಮಾಡಬೇಕು. ಸೊ ಅದು ಏನು ಮಾಡುತ್ತೆ, ಅದನ್ನು ರಿಯಾಲಿಟಿ ಮಾಡುತ್ತೆ. ಈಗ ಪದೇ ಏನೋ ಒಂದು ನೆಗೆಟಿವ್ ಅಂತಾನೆ ತೊಗೊಳ್ಳಿ, ಪಾಸಿಟಿವ್ ಅಂತ ತೊಗೊಳ್ಳಿ. ಆ್ಯಂಡ್ ತುಂಬ ಜನ ನಾನು ಕ್ವಶನ್ ಕೇಳ್ತೀರ, ನಾನು ನೆಗೆಟಿವ್ ಆಗಿ ಲೈಕ್ ಒಂದು ಚೂರು ಥಿಂಕ್ ಮಾಡಿದ್ರು ಸಾಕು, ನನಗದು ನಿಜ ಆಗಿಬಿಡುತ್ತೆ. ನೋಡಿ, ಒಂದು ಯಾಕದು ನಿಜ ಆಗುತ್ತೆ ಅಂತಂದರೆ, ನೀವು ಅಷ್ಟು ಕನ್ವಿಕ್ಷನಿಂದ ನೀವು ಅದನ್ನು ಹೇಳ್ಕೊಂಡಿರ್ತೀರ. ಕನ್ವಿಕ್ಷನ್ ಅಂದರೆ ಎ ಸ್ಟ್ರಾಂಗ್ ಬಿಲೀಫ್, ಆಯಿತಾ? ಒಂದ್ರ ಮೇಲೆ ತುಂಬ ದೃಢವಾದ ನಂಬಿಕೆ ಇದ್ದರೆ ಅದನ್ನು ಕನ್ವಿಕ್ಷನ್ ಅಂತ ಹೇಳ್ತೀವಿ. ಸೊ ಯಾಕೆ ಅದಾಗುತ್ತೆ ಅಂತಂದರೆ, ನೀವು ಒಂದು ಸ್ಟ್ರಾಂಗ್ ಕನ್ವಿಕ್ಷನ್ ಇಟ್ಕೊಂಡ್ಬಿಟ್ಟು ಅದನ್ನು ನೀವು ಅಫರ್ಮ್ ಮಾಡಿರ್ತೀರ, ಥಿಂಕ್ ಮಾಡಿರ್ತೀರ, ಅಥವಾ ಲೈಕ್ ಏನೋ ಥಿಂಕ್ ಮಾಡಿರ್ತೀರಾ ಅಥವಾ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಾ, ಅದಕ್ಕೆ ಅದು ಆಗಿರುತ್ತೆ. ಓಕೆನಾ? ಆ್ಯಂಡ್ ಇಟ್ ಡಸಂಟ್ ಮೀನ್ ದಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನೆಗೆಟಿವ್ ಥಾಟ್ಸ್ನೇ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡುತ್ತೆ ಅಂತ ಅಲ್ಲ. ಬಿಕಾಸ್ ಅದು ಗೊತ್ತೇ ಇಲ್ಲ, ಪಾಸಿಟಿವ್ ಥಾಟ್ಸ್ ಯಾವ್ದಂತ ಗೊತ್ತಿಲ್ಲ, ನೆಗೆಟಿವ್ ಥಾಟ್ಸ್ ಯಾವ್ದಂತ ಗೊತ್ತಿಲ್ಲ. ನೀನು ಎಲ್ಲಿಂದ ತೊಗೊಂಬಂದು ಪಾಸಿಟಿವ್ ನೆಗೆಟಿವ್ ಅಲ್ಲಿ ನೆಗೆಟಿವ್ ಥಾಟ್ಸ್ನಷ್ಟೇ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೆಗೆಟಿವ್ ಥಾಟ್ಸ್ನ ಮ್ಯಾನಿಫೆಸ್ಟ್ ಮಾಡಿಕೊಡುತ್ತೆ. ಇಟ್ಸ್ ನಾಟ್, ಅಲ್ಲ, ಅದು ಮ್ಯಾನಿಫೆಸ್ಟ್ ಮಾಡಲ್ಲ. ಅರ್ಥ ಆಯ್ತಾ? ಅದು ಮ್ಯಾನಿಫೆಸ್ಟ್ ಮಾಡೋದು ಯಾವುದನ್ನ ನೀವು ಪದೇ ಅದಕ್ಕೆ ಹೇಳ್ತಿರ್ತೀರಾ. ಆಮೇಲೆ ಯಾವ್ದಕ್ಕೆ ಝೀರೋ ರೆಸಿಸ್ಟೆನ್ಸ್ ಇದೆ ಅದನ್ನ ಮ್ಯಾನಿಫೆಸ್ಟ್ ಮಾಡುತ್ತೆ. ಹಾಗೆ ಯಾವುದನ್ನ ನೀವು ಕನ್ವಿಕ್ಷನ್ ಅಂದರೆ ಹೇಳಿದ್ನಲ್ಲ, ದೃಢವಾದ ನಂಬಿಕೆ ಇಟ್ಕೊಂಡು, ಸ್ಟ್ರಾಂಗ್ ಬಿಲೀಫ್ ಇಟ್ಕೊಂಡು ಹೇಳ್ತೀರಾ, ಅದನ್ನ ಅದು ಮ್ಯಾನಿಫೆಸ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಓಕೆ, ನಾನು ಅದನ್ನು ಅವಾಗಲೇ ಹೇಳಬೇಕಾದ್ರೆ, ಡಸಂಟ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದ ರಿಯಲ್ ಆ್ಯಂಡ್ ಇಮ್ಯಾಜಿನ್. ಅದೇ ಹೇಳಿದೆ, ಅಂದರೆ ಏನೋ ಒಂದು ಕಣ್ಮುಂದೆ ನಡೀತಿದೆ, ಅದಕ್ಕೂ ಮತ್ತು ಏನೋ ಒಂದು ನಾನು ಯೋಚನೆ ಮಾಡ್ತಿದ್ದೀನಿ ಅಥವಾ ಇಮ್ಯಾಜಿನೇಷನ್ ಮಾಡ್ಕೊತಿದ್ದೀನಿ, ಅದ್ರ ನಡುವೆ ಅದಕ್ಕೆ ವ್ಯತ್ಯಾಸ ಗೊತ್ತಿಲ್ಲ. ಲಿಟ್ರಲಿ ನಾನೇನೋ ನೋಡ್ತಿದ್ರು ಅದನ್ನು ಸತ್ಯ ಅಂದ್ಕೊಳ್ಳುತ್ತೆ, ಇಮ್ಯಾಜಿನೇ ಮಾಡ್ಕೊತಿರ್ಲಿ, ಯೋಚನೆ ಮಾಡ್ತಾ ಇರಲಿ, ಅದನ್ನು ಕೂಡ ಅದು ನನ್ನ ರಿಯಾಲಿಟಿಯಲ್ಲಿ ಆಗ್ತಿದೆ ಅಂತ ತಿಳ್ಕೊಳುತ್ತೆ. ಓಕೆನಾ?
ಇಟ್ ಸ್ಟೋರ್ಸ್ ಎವ್ರಿಥಿಂಗ್. ನಾನು ಆವಾಗಲೇ ಹೇಳಿದೆ, ಅದು ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊಳುತ್ತೆ. ಈವನ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪಾಸ್ಟ್ ಲೈಫ್ಸ್ ಮೆಮೊರೀಸ್ ಕೂಡ ಇರುತ್ತೆ. ನೀವು ಪಾಸ್ಟ್ ಲೈಫ್ಸ್ನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ ಐ ಬಿಲೀವ್, ಆಯಿತಾ, ನಾನು ನಂಬ್ತೀನಿ ಪಾಸ್ಟ್ ಲೈಫ್ ಇದೆ ಅಂತ, ಮುಂದೆ ಫ್ಯೂಚರು ಇದೆ ಅಂತ, ಅಂದರೆ ಫ್ಯೂಚರಲ್ಲೂ ಕೂಡ ನಾವು ಹುಡ್ತೀವಿ ಅಂತ ಗೊತ್ತಿದೆ. ಸೊ ಏನಂತ ಅಂದರೆ, ಈ ಪಾಸ್ಟ್ ಲೈಫ್ಸ್ ಆಗಿರ್ಬೋದು, ಇಷ್ಟು ನಾವೆಷ್ಟು ಲೈಕ್ ಇದೇ ನಮ್ಮ ಫಸ್ಟ್ ಜನ್ಮ ಅಂತೂ ಆಗಿರಲ್ಲ ಅಲ್ಲ, ಇದುವರೆಗೂ ನಾವು ಎಷ್ಟು ಜನ್ಮ ತಾಳಿರ್ತೀವೋ ಅಷ್ಟು ಜನ್ಮದ್ದು ಮೆಮೊರೀಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒಂದು, ಆ್ಯಂಡ್ ನಮ್ಮ ಥಾಟ್ಸ್ ಆಗಿರ್ಬೋದು, ನಮ್ಮ ಯೋಚನೆಗಳು ಅಥವಾ ನಮ್ಮ ನಂಬಿಕೆಗಳು ಏನು ನಮ್ಗೆ ಆಲ್ರೆಡಿ ಇದೆಯಲ್ಲ, ಅದೆಲ್ಲ ನಮಗೆ ಮೋಸ್ಟ್ ಆಫ್ ಯಾವಾಗ ಫಾರ್ಮ್ ಆಗಿರೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಂತಂದರೆ, ನಾವು 2ರಿಂದ 7 ವರ್ಷ ಇದ್ದಾಗ ಅದೆಲ್ಲ ಥಾಟ್ಸು ಆ ಒಂದು 2ರಿಂದ 7 ವರ್ಷ ಇರಬೇಕಾದ್ರೆ ನಮ್ಮ ಸುತ್ತಮುತ್ತ ಇರೋರು ನಮಗೆ ಏನು ಹೇಳಿರ್ತಾರೆ ಅಥವಾ ಯಾವೊಂದು ನಂಬಿಕೆಗಳನ್ನ ನಮಗೆ ಹೇಳ್ಕೊಂಡು ಬಂದಿರ್ತಾರೆ ಅದನ್ನು ನಾವು ಜಾಸ್ತಿ ನಂಬಿರ್ತೀವಿ ಮತ್ತು ಅದನ್ನು ನಾವು ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ. ಅಂದರೆ ಆ ಒಂದು ಟೈಮಲ್ಲಿ ನಾವು ಯಾವ ಎನ್ವೈರನ್ಮೆಂಟಲ್ಲಿ ಬೆಳೆದಿರ್ತೀವಿ ಅದು ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಆವಾಗಲೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಪ್ರೋಗ್ರಾಮ್ ಆಗೋದು. ಬಿಕಾಸ್ ಅದೇ ಅಲ್ವಾ, ನಾವು ಫಸ್ಟ್ ಟೈಮ್ ನಾವು ಹುಟ್ಟಿದಾಗ ಆಗಿನ ನಮಗೇನೂ ಗೊತ್ತಿರಲ್ಲ, ಬಟ್ ಆ ಟೈಮಲ್ಲಿ ನಾವೊಂದು ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ಕೊತೀವಿ ನಮ್ಮ ಮೈಂಡಿಗೆ. ಸೊ ಆ ಟೈಮಲ್ಲಿ ಏನು ತೊಗೊತೀವಲ್ಲ ಅದು ತುಂಬ ಮ್ಯಾಟ್ರ್ ಆಗುತ್ತೆ, ಆ್ಯಂಡ್ ಅದು ನಮ್ಮ ರಿಯಾಲಿಟಿ. ಆ್ಯಂಡ್ ಈಗಲೂ ಕೂಡ ನಾವು ಅದರ ಎಫೆಕ್ಟ್ನ ಈಗಲೂ ಕೂಡ ನಮ್ಮ ಲೈಫಲ್ಲಿ ನಾವು ನೋಡ್ತಾ ಇರ್ತೀವಿ. ಬಟ್ ಅದು ಚೇಂಜ್ ಆಗಲ್ವಾ? ಇಲ್ಲ, ಚೇಂಜ್ ಆಗುತ್ತೆ. ನೀವು ರೆಡಿ ಇರಬೇಕು, ಇಲ್ಲ ನಾನು ಆ ಬಿಲೀಫ್ಸ್ನ ಪ್ರೋಗ್ರಾಮ್ ಮಾಡ್ತೀನಿ, ಆ ಥಾಟ್ಸ್ನ ಪ್ರೋಗ್ರಾಮ್ ಮಾಡ್ತೀನಿ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕಂತ ಅಂದರೆ, ನಿಮ್ಮ ಮೈಂಡಿಗೆ ಚೇಂಜ್ ಇಷ್ಟ ಆಗಲ್ಲ, ಆಯ್ತಾ? ಮೀನ್ಸ್ ನಿಮ್ಮ ಮೈಂಡಿಗೆ ಚೇಂಜ್ ಇಷ್ಟ ಆಗಲ್ಲ, ಅದಕ್ಕೆ ಅದು ಟ್ರಿಕ್ಸ್ ಪ್ಲೇ ಮಾಡ್ತಿರುತ್ತೆ ನಿಮ್ಮ ಜೊತೆ. ಚೇಂಜ್ ನಿಮಗೆ ಯಾವಾಗಾದರೂ ನಿಮಗೆ ನೆಗೆಟಿವ್ ನಿಮ್ಗೆ ಓಲ್ಡ್ ಬಿಲೀಫ್ಸ್ ಬಂದಾಗ ನಿಮ್ಗೆ ಆ ಫಾರ್ಮೇಷನ್ಸ್ ಹೇಳ್ತಿದ್ದೀರಾ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂತ ಅಂದರೆ ನಿಮ್ಮ ಮೈಂಡಿಗೆ ಚೇಂಜ್ ಇಷ್ಟ ಆಗಲ್ಲ. ಯಾಕೆಂದರೆ ನಿಮ್ಮ ಮೈಂಡಿಗೆ ಚೇಂಜ್ ಇಷ್ಟ ಆಗಲ್ಲ, ಅದು ಹೆದರ್ಕೊಂತಿರುತ್ತೆ ಏನಾದರೂ ಆಗಿಬಿಟ್ರೆ ಅಂತ. ಬಟ್ ನೀವು ಕನ್ಸಿಸ್ಟೆನ್ಸಿಯಿಂದ ಅದನ್ನು ರಿಪೀಟ್ ಮಾಡಿದಾಗ ಅದು ನಿಮ್ಮ ರಿಯಾಲಿಟಿ ಆಗುತ್ತೆ. ಓಕೆನಾ? It is where your gut instinct it surfaces when you are not fully alert. It learns by repetition, not by. ನಾ ಹೇಳಿದೆ, ಅದು ಲಾಜಿಕ್ನ ತೊಗೊಳಲ್ಲ. ನೀವೇನಾದ್ರು ಲಾಜಿಕ್ ಅಪ್ಲೈ ಮಾಡಿ ಕೇಳಕ್ಕೆ ಹೋದರೆ ಅದು ಲಿಟ್ರಲಿ ಅದಕ್ಕೆ ಅರ್ಥ ಆಗಲ್ಲ. ಅದು ಯಾವುದನ್ನೋ ಒಂದನ್ನು ತೊಗೊತಿದ್ದ ಅಂತಂದರೆ ರಿಪಿಟೇಷನಿಂದ ನೀವು ಪದೇ ಅದನ್ನು ರಿಪೀಟ್ ಮಾಡಿರ್ತೀರ, ಅದನ್ನು ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಲಾಜಿಕ್ ಅದಕ್ಕೆ ಅರ್ಥ ಆಗಲ್ಲ. ನೀವೇನು ಹೇಳಿದ್ರು, ಲಿಟ್ರಲಿ ಏನೇ ಹೇಳ್ರಿ ಅದನ್ನು ಅದು ನಂಬುತ್ತೆ. ಅರ್ಥ ಆಯ್ತಾ? ಸೊ ನೀವು ಸುಳ್ಳು ಹೇಳಿದ್ರು ಕೂಡ ಅದು ನಂಬುತ್ತೆ. ಅದಕ್ಕೆ ನಾನು ತುಂಬ ಸರಿ ಹೇಳ್ತೀನಿ, ಜಸ್ಟ್ ಪ್ರಿಟೆಂಡ್. ಲೈಫಲ್ಲಿ ಏನೂ ಸರಿ ಇಲ್ಲ ಅಂತಂದ್ರೂ ಸುಮ್ಮನೆ ಪ್ರಿಟೆಂಡ್ ಮಾಡಿ, ನನ್ನ ಲೈಫ್ ಚೆನ್ನಾಗಿದೆ, ನನ್ನ ಲೈಫ್ ಪರ್ಫೆಕ್ಟ್ ಇದೆ, ನನ್ನ ಲೈಫಲ್ಲಿ ಎಲ್ಲ ಇದೆ, ನನ್ನ ಲೈಫಲ್ಲಿ ಏನು ಬೇಕೋ ಅದಿದೆ. ಈವನ್ ನಿಮ್ಮ ಲೈಫ್ ಎಷ್ಟು ಕಷ್ಟ ಇರಲಿ, ನೀವು ಅಳ್ತಾ ಇರಿ, ಏನೇ ಮಾಡ್ತಾ ಇರಿ, ಬಟ್ ಜಸ್ಟ್ ಪ್ರಿಟೆಂಡ್ ನನ್ನ ಲೈಫ್ ಪರ್ಫೆಕ್ಟ್ ಇದೆ, ಫೈನ್ ಇದೆ, ನಾನು ಎಲ್ಲನೂ ಚೆನ್ನಾಗಿದೆ, ನನ್ನ ಹತ್ರ ಎಲ್ಲನೂ ಇದೆ. ಆ ರೀತಿ ಇದ್ದಾಗ ಅದೇ ಒಂದು ಲೈಫ್ನ ನಿಮ್ಮ ಅಜಾಗೃತ ಮನಸ್ಸು ನಿಮಗೆ ಕ್ರಿಯೇಟ್ ಮಾಡಿಕೊಡುತ್ತೆ. ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ ಯಾವ್ದು ಸುಳ್ಳು, ಯಾವ್ದು ಸತ್ಯ, ಯಾವ್ದು ಪಾಸಿಟಿವ್, ಯಾವ್ದು ನೆಗೆಟಿವ್. ಆ್ಯಂಡ್ ಲಿಟ್ರಲಿ ಅದು ನೀವೇನೇ ಹೇಳಿದ್ರು ತೊಗೊಳುತ್ತೆ. ಓಕೆನಾ? The metaphors doesn't have a blueprint for it. ಅಫ್ಕೋರ್ಸ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ನಾನು ಆಡ್ ಮಾಡಿದ್ದೆ, ಆ್ಯಕ್ಚುಲಿ ಒಂದು 3-4 ಪಾಯಿಂಟ್ಸ್ ನಾನೇ ಆಡ್ ಮಾಡಿದ್ದೀನಿ ಅದರಲ್ಲಿ, ಗೊತ್ತಿದೆ ಅಂತ ಹೇಳಿ. ಇನ್ನೊಂದು ಏನಂತ ಅಂದರೆ, ನಿಮ್ಮ ಒಂದು ಅಜಾಗೃತ ಮನಸ್ಸಿಗೆ ನಿಮ್ಮ ಮತ್ತು ಬೇರೆ ವ್ಯಕ್ತಿಯ ನಡುವೆ ವ್ಯತ್ಯಾಸ ಗೊತ್ತಿಲ್ಲ, ನಿಮ್ಮ ಮತ್ತು ಬೇರೆ ಥಿಂಗ್ಸ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ನೋಡ್ತೀರಾ ನಾನು ಬೇರೆ, ಬೇರೆಯವ್ರು ಬೇರೆ ಅಂತ. ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನೀವು ಬೇರೆ, ಬೇರೆಯವ್ರು ಬೇರೆ ಅಂತ ನೋಡೋದೇ ಇಲ್ಲ. ಅದು ಎಲ್ಲರೂ ಒಂದೇ ರೀತಿ ನೋಡುತ್ತೆ. ನಿಮ್ಮನ್ನು ಕೂಡ ಒಂದೇ ಅಂದ್ಕೊಳುತ್ತೆ, ಬೇರೆಯವ್ರನ್ನೂ ಕೂಡ ಒಂದೇ ಅಂದ್ಕೊಳುತ್ತೆ. ಅದಕ್ಕೆ ನಾವು ತುಂಬ ಜನ ಹೇಳೋದು ಕೇಳಿರ್ತೀವಿ, ಯಾವಾಗಲೂ ಬೇರೆಯವ್ರಿಗೆ ಒಳ್ಳೇದು ಬಯಸಿ, ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ, ಬೇರೆಯವ್ರ ಹತ್ರ ಜಗಳ ಆಡಬೇಡಿ. ಯಾಕೆ ಅಂತ ಅಂದರೆ, ನೀವು ಬೇರೆಯವ್ರಿಗೆ ಕೆಟ್ಟದಾಗ ಮಾತಾಡಿದ್ರೆ ಅದು ನಿಮಗೆ ತಲುಪುತ್ತೆ. ಯಾಕಂದರೆ ನಿಮ್ಮ ಮೈಂಡಿಗೆ ಗೊತ್ತಿಲ್ಲ ಅವರು ಬೇರೆಯವ್ರು ಅಂತ. ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಗೊತ್ತು, ಆದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನೀವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವ್ರನ್ನ ಅದು ಬೇರೆಯವ್ರು ಅಂತ ತೊಗೊಳೋದೇ ಇಲ್ಲ, ಅದು ನೀವೇ ಅಂತ ಅಂದ್ಕೊಳುತ್ತೆ. ಆ್ಯಂಡ್ ಸಪೋಸ್ ನೀವು ಯಾರಿಗೋ ಕೆಟ್ಟದಾಗ ಹೇಳ್ತಾ ಇದ್ದೀರಾ, ಕೆಟ್ಟದಾಗ ಮಾತಾಡ್ತಿದ್ದೀರಾ, ಬೈತಾ ಇದ್ದೀರಾ ಅಂತ ಅಂದರೆ ಇಟ್ ಜಸ್ಟ್ ಟೇಕ್ಸ್, ನೀವು ನಿಮಗೆ ಬೈತಾ ಇದ್ದೀರಾ, ನಿಮಗೆ ಏನೋ ಅನ್ಕೊತಿದ್ದೀರಾ ಅಂತ ತಿಳ್ಕೊಳುತ್ತೆ. ಅದಕ್ಕೆ ದಯವಿಟ್ಟು ಯಾರ ಬಗ್ಗೆನೂ ತಮಾಷೆಗೂ ಕೂಡ ಕೆಟ್ಟದಾಗ ಮಾತಾಡಬೇಡಿ, ಹೀಯಾಳಿಸ್ಬೇಡಿ. ತುಂಬ ಕೆಳಗಡೆ ಇಳಿದು ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನೀನೇನು ಅಲ್ಲ, ನೀನು ಸ್ಟ್ರಾಂಗ್ ಅಲ್ಲ, ನೀನು ಪವರ್ಫುಲ್ ಅಲ್ಲ, ನೀನು
ನಿನ್ನ ಲೈಫಲ್ಲಿ ನೀನು ಉದ್ಧಾರನೇ ಆಗಲ್ಲ, ಶಾಪ ಹಾಕೋದು ನಾವು ತುಂಬ ಮಾಡ್ತೀವಲ್ವ ಈ ಥರ, ಲೈಕ್ ಶಾಪ ಹಾಕೋದು, ನೀನು ಹಾಗೆ, ನೀನು ಯೂಸ್ಲೆಸ್ಸು, ನೀನು ವೇಸ್ಟು, ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನೀನು ಸ್ಟ್ರಾಂಗ್ ಇಲ್ಲ, ನೀನು ವೀಕ್, ಹಾಗೆ ಬೇರೆಯವ್ರನ್ನ ಕೆಳಗಡೆ ನೋಡೋದು, ಬೇರೆಯವರಿಗೆ ಕೆಳಗಡೆ ಲೈಕ್ ಡಿಮೋಟಿವೇಟ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಹೋಗಬೇಡಿ. ಬಿಕಾಸ್ ನಿಮ್ಮ ಅಜಾಗೃತ ಮನಸ್ಸಿಗೆ ನೀವು ಮತ್ತು ಎಲ್ಲರೂ ಕೂಡ ಒಂದೇ. ನಿಮ್ಮ ಕಾನ್ಷಿಯಸ್ ಮೈಂಡಿಗೆ ಬೇರೆ, ಅಫ್ಕೋರ್ಸ್ ಬೇರೆ, ಆದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ನೀವು ಮತ್ತು ಎಲ್ಲರೂ ಒಂದೇ. ಸೊ ಅದಕ್ಕೋಸ್ಕರ ಆದಷ್ಟು ಬೇರೆಯವ್ರ ಬಗ್ಗೆ ಒಳ್ಳೇದನ್ನ ಥಿಂಕ್ ಮಾಡಿ, ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನ ಕೇಳಿಸ್ಕೊಳ್ಳಿ, ಒಳ್ಳೆ ಥರ ಇರಿ, ಓಕೆನಾ? ಸೊ ಇಷ್ಟು ಫ್ಯಾಕ್ಟ್ಸ್ನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಫ್ಕೋರ್ಸ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ನನಗೆ ಇನ್ನೂ ಒಂದಿಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀನಿ ನಾನು, ಓಕೆನಾ? ಸೊ ಇನ್ನೂ ಸಿಕ್ಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಮಾಡಿ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಅಂತ. ಐ ಹೋಪ್ ಲೈಕ್ ತುಂಬ ದಿನ ಆಯಿತು ವಿಡಿಯೋ ಮಾಡಿಲ್ಲ ಅಂತ ನನಗೂ ಅನಿಸ್ತಿತ್ತು. ರೆಕಾರ್ಡಿಗೆ ಕುತ್ಕೊತಿದ್ದೆ, ನೆಟ್ಟಿಗೆ ರೆಕಾರ್ಡ್ ಆಗ್ತಿರಲಿಲ್ಲ. ಎಷ್ಟು ಸತಿ ನಾನು ಆ್ಯಕ್ಚುಲಿ ಇದಕ್ಕಿಂತ ಮುಂಚೆನೇ ಒಂದ್ಸತಿ ಇದನ್ನು ರೆಕಾರ್ಡ್ ಮಾಡಿದ್ದೆ ನಾನು, ಬಟ್ ಅದು ರೆಕಾರ್ಡ್ ಆಗೇ ಇಲ್ಲ. ಆ್ಯಂಡ್ ಮಧ್ಯದಲ್ಲಿ ಫುಲ್ ಕಟ್ ಆಗಿಬಿಟ್ಟಿದೆ. ಆ್ಯಂಡ್ ಅದಕ್ಕೋಸ್ಕರ ಅದನ್ನು ನಾನು ಐ ಥಿಂಕ್ ಒಂದು 3 days ಬ್ಯಾಕ್ ಮಾಡಿದ್ದು. ಮತ್ತೆ ನನಗೆ ಬಿಡು ಅವತ್ತು ಆಗಲ್ಲ ಅಂತ ಮತ್ತೆ ಬಿಟ್ಟೆ. ಮತ್ತೆ ಒಂದು 2 days ಒಂದು 3-4 days ನನಗೆ ಹಾಗೆ ಆಗ್ತಿದೆ. ರೆಕಾರ್ಡ್ ಮಾಡ್ತಿದ್ದೀನಿ, ಯಾಕೋ ರೆಕಾರ್ಡೇ ಆಗ್ತಿಲ್ಲ. ಸೊ ಬಟ್ ಇವತ್ತು ಹೋಪ್ ಚೆನ್ನಾಗಿ ರೆಕಾರ್ಡ್ ಆಗಿದೆ. ಸೊ ನಿಮಗೆ ಈ ಥರ ವೀಡಿಯೋಸ್ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಬೇಕಂತ. ಆ್ಯಂಡ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ನನಗೆ ನಿಜವಾಗ್ಲೂ ಯಾವ ಥರ ವೀಡಿಯೋಸ್ ಮಾಡಬೇಕಂತ ಐಡಿಯಾನೇ ಬರ್ತಿಲ್ಲ. ಐ ಥಿಂಕ್ ಎಲ್ಲ ಹೇಳಿಬಿಟ್ಟಿದ್ದೀನಿ ನಾನು, ನನಗೇನು ಹೇಳೋದಿಲ್ಲ ಅಂತ ಅನಿಸ್ತಿದೆ. ಸೊ ದಯವಿಟ್ಟು ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ. ಆ್ಯಂಡ್ ಸೆಲ್ಫ್ ಲವ್ ವೀಡಿಯೋಸ್ನ ನೆಕ್ಸ್ಟ್ ಖಂಡಿತ ಮಾಡ್ತೀನಿ ನಾನು, ಶೋರ್. ಆ್ಯಂಡ್ ಐ ಹೋಪ್ ನಿಮ್ಗೆ ಅದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ದಯವಿಟ್ಟು ನಂದು ಸಬ್ಲಿಮಲ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಆ್ಯಕ್ಚುಲಿ ನಾನು ಅದರಲ್ಲಿ ಜಸ್ಟ್ ಕನ್ನಡದಲ್ಲಿ ಮಾತ್ರ ಪೋಸ್ಟ್ ಮಾಡಬೇಕಂತ ಯೋಚನೆ ಮಾಡಿ ಕನ್ನಡದಲ್ಲಿ ಮಾತ್ರ. ನಾನು ನಿಮಗೆ ಹಿಂದೆ ಒಂದು ಸತಿ ಹೇಳಿದ್ದೆ ಗೊತ್ತಾ, ನಾನು ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಐಡಿಯಾ ಇದೆ ಕನ್ನಡದಲ್ಲಿ ಪೋಸ್ಟರ್ಸ್ ಮಾಡಬೇಕಂತ, ಬಟ್ ಮಾಡ್ತೀನಿ ಮುಂದೆ ಅಂತ ಹೇಳಿದ್ದೆ. ಸೊ ನನಗೆ ಅನ್ನಿಸ್ತು ಮಾಡೋಣ ಅಂತ, ಅದಕ್ಕೋಸ್ಕರ ಕನ್ನಡದಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಕನ್ನಡದಲ್ಲಿ ಮಾತ್ರ ಪೋಸ್ಟರ್ಸ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತಿರ್ತೀನಿ ಆಗಾಗ. ಸೊ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಹೋಗಿ ಫಾಲೋ ಮಾಡಿ. ವಾಟ್ಸಪ್ ಚಾನಲ್ ಇದೆ, ಹೋಗಿ ಫಾಲೋ ಮಾಡಿ. ಟ್ವಿಟರ್, ಎಲ್ಲ ಸೋಷಲ್ ಲಿಂಕ್ಸ್ ಎಲ್ಲನೂ ಕೂಡ ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಫಾಲೋ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.